ಮೆಟ್ರೋ ದರ ಇಳಿಕೆಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ಕೊಟ್ಟಿದ್ದಾರೆ. ಎಲ್ಲೆಲ್ಲಿ ಅಸಹಜ ರೀತಿ ದರ ಏರಿಕೆ ಆಗಿದೆ ಅಲ್ಲಿ ದರ ಇಳಿಕೆ ಮಾಡಿ ಅಂತ ಸಿಎಂ ಸಿದ್ದರಾಮಯ್ಯನವರು ಸೂಚನೆ ಕೊಟ್ಟಿದ್ದಾರೆ. ಪ್ರಯಾಣಿಕರ ಹಿತರಕ್ಷಣೆ ನಮ್ಮ ಕರ್ತವ್ಯ ಅಂತ ಸಿಎಂ ಸಿದ್ದರಾಮಯ್ಯನವರು ಹೇಳಿರೋದು. ಯಾವಾಗ ಮೆಟ್ರೋ ದರ ಇಳಿಕೆ ಆಯ್ತೋ ಆ ಕ್ಷಣನೇ ಆಕ್ರೋಶ ವ್ಯಕ್ತವಾಗ್ತಾ ಇತ್ತು. ಬಿಎಂಆರ್ಸಿಎಲ್ ವಿರುದ್ಧ ಕೂಡ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ರು. ಜೊತೆಗೆ ಸರ್ಕಾರದ ವಿರುದ್ಧ ಕೂಡ ಪ್ರಯಾಣಿಕರು ಆಕ್ರೋಶ ಹೊರ ಹಾಕ್ತಾ ಇದ್ರು. ಮೊನ್ನೆ ಮೆಟ್ರೋ ದರ ಏರಿಕೆ ಮಾಡಿತ್ತು ಬಿಎಂಆರ್ಸಿಎಲ್. ಈಗ ದರ ಏರಿಕೆ ಬದಲು ಇಳಿಕೆ ಮಾಡಿದ್ದಾರೆ. ದರ ಏರಿಕೆ ಬೆನ್ನಲ್ಲೇ ಭಾರಿ ಆಕ್ರೋಶಕ್ಕೆ ಕಾರಣವಾಗಿತ್ತು ಈ ಒಂದು ನಿರ್ಧಾರ. ಮೆಟ್ರೋ ಪ್ರಯಾಣಿಕರ ಸಂಖ್ಯೆ ಕೂಡ ಇಳಿಮುಖವಾಗ್ತಾ ಇತ್ತು. ಹೀಗಾಗಿ ಬಿಎಂಆರ್ಸಿಎಲ್ ವ್ಯವಸ್ಥಾಪಕ ನಿರ್ದೇಶಕರಿಗೆ ಈಗ ಸಿಎಂ ಸಿದ್ದರಾಮಯ್ಯನವರು ಸೂಚನೆಯನ್ನ ಕೊಟ್ಟಿದ್ದಾರೆ. ದರ ಇಳಿಕೆ ಮಾಡಿ ಅಂತ ಸೂಚಿಸಿರೋದು. ಯಾಕೆಂದ್ರೆ ಪ್ರಯಾಣಿಕರ ಹಿತರಕ್ಷಣೆ ನಮ್ಮ ಕರ್ತವ್ಯ. ಹಾಗಾಗಿ ನೀವು ಎಲ್ಲಿ ಏರಿಕೆ ಮಾಡಿದ್ದೀರೋ ಅದನ್ನೆಲ್ಲ ಕೂಡ ಇಳಿಕೆ ಮಾಡಿ ಅಂತ ಹೇಳಿದ್ದಾರೆ. ಮಿನಿಮಮ್ ಹಾಗೂ ಮ್ಯಾಕ್ಸಿಮಮ್ ದರವನ್ನು ಏರಿಕೆ ಮಾಡಲಾಗಿತ್ತು. ಆ ಏರಿಕೆಯಿಂದಾಗಿ ಯಾರೆಲ್ಲ ಸಿಲಿಕಾನ್ ಸಿಟಿ ಮಂದಿ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ರು ಅವರೆಲ್ಲರಿಗೂ ಕೂಡ ಬಹಳ ದೊಡ್ಡ ಹೊಡೆತ ಬಿದ್ದಿತ್ತು. 20 ರೂಪಾಯಿ 30 ರೂಪಾಯಿ ಕೊಡೋ ಜಾಗದಲ್ಲಿ 60 ರೂಪಾಯಿ 70 ರೂಪಾಯಿ ಕೊಡುವಂಥ ಪರಿಸ್ಥಿತಿ ಉದ್ಭವ ಆಗಿತ್ತು. ಹಾಗಾಗಿ ಜನರು ಆಕ್ರೋಶ ಹೊರ ಹಾಕ್ತಾ ಇದ್ರು. ಯಾವಾಗ ಮೆಟ್ರೋ ಮೇಲೆ ಅವಲಂಬನೆ ಹೊಂದಿದಂಥ ಜನರು ಒಂದಷ್ಟು ಇಳಿಕೆ ಆಗ್ತಾ ಬಂತು. ಈಗ ಖಾಸಗಿ ವಾಹನಗಳನ್ನ ಬಳಸೋದಿರ್ಬೋದು ಅಥವಾ ಅದ್ರ ಬದಲು ಆಟೋದಲ್ಲೇ ಹೋದ್ರೂ ಅಷ್ಟೇ ಆಗ್ಬಹುದೇನೋ. ಹಾಗಾಗಿ ಒಂದಷ್ಟು ಬದಲಾವಣೆಗಳು ಕಂಡು ಬಂದವು. ಮೆಟ್ರೋದತ್ತ ಹೋಗುವಂಥ ಪ್ರಯಾಣಿಕರ ಸಂಖ್ಯೆ ಕಡಿಮೆ ಆಗ್ತಾ ಬಂತು. ಹೀಗಾಗಿ ಜನರ ಆಕ್ರೋಶಕ್ಕೆ ಎಚ್ಚೆತ್ಕೊಂಡಿರುವಂಥ ಸಿಎಂ ಸಿದ್ದರಾಮಯ್ಯನವರು ಈಗ ಸದ್ಯಕ್ಕೆ ಮೆಟ್ರೋ ದರವನ್ನ ಇಳಿಕೆ ಮಾಡಿ ಅನ್ನುವಂಥ ಸೂಚನೆಯನ್ನು ಕೊಟ್ಟಿದ್ದಾರೆ. ಈ ಮೆಟ್ರೋ ದರ ಏರಿಕೆ ಮಾಡೋದಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಸಮಿತಿ ಆಯಿತು, ಮೀಟಿಂಗ್ ಆಯಿತು. ಅದಾದ ಬಳಿಕ ಕೇಂದ್ರಕ್ಕೂ ಕೂಡ ವರದಿಯನ್ನು ಕಳಿಸ್ಕೊಟ್ಟಿದ್ರು. ಕೇಂದ್ರ ಸರ್ಕಾರವು ಕೂಡ ಇದಕ್ಕೆ ಅಸ್ತು ಅಂತ ಹೇಳಿತ್ತು, ಇಷ್ಟಿಷ್ಟು ಮಾಡಬಹುದು ಅಂತ ಎಲ್ಲ ಪ್ರಸ್ತಾವನೆಯನ್ನು ಒಪ್ಕೊಂಡಿದ್ರು. ಅದೇ ಶಿಫಾರಸಿನ ಮೇರೆಗೆ ಮೆಟ್ರೋ ಬಿಎಂಆರ್ಸಿಎಲ್ ಏನಿದೆ ಅದೇ ರೀತಿಯಾಗಿ ಏರಿಕೆ ಕೂಡ ಮಾಡೋದಕ್ಕಿಂತ ಸೂಚನೆ ಕೊಟ್ಟಿದ್ರು. ಏರಿಕೆ ಆಗಿತ್ತು ಕೂಡ. ಯಾವಾಗ ದರ ಏರಿಕೆ ಆಯಿತು ಆಗ ಜನರಿಗೆ ಅನುಭವ ಆಗೋದಕ್ಕೆ ಶುರುವಾಯಿತು. ಇಲ್ಲಿಂದ ಅಲ್ಲಿಗೆ 1 ಕಿಲೋಮೀಟ್ರ್ 2 ಕಿಲೋಮೀಟ್ರಿಗೆ ಹೋಗೋರಿಗೆ 10-20 ರೂಪಾಯಿ ಇದ್ದಿದ್ದ ಜಾಗದಲ್ಲಿ ಈಗ 30-60 ರೂಪಾಯಿ ಕೊಡಬೇಕು ಅಂದರೆ ಹೇಗೆ? ಕೆಲವರು ಒಂದೇ ಬಾರಿ ಪ್ರಯಾಣ ಮಾಡಲ್ಲ, ಹೋಗೋದು ಬರೋದು ಮಾತ್ರ ಅಲ್ಲ, ಅದನ್ನೇ ಅವಲಂಬನೆ ಮಾಡ್ಕೊಂಡಿರ್ತಾರೆ. ತಮ್ಮ ದಿನನಿತ್ಯದ ಚಟುವಟಿಕೆಗಳಿಗೆ ಪದೇ ಪದೇ ಮೆಟ್ರೋವನ್ನೇ ಯೂಸ್ ಮಾಡ್ತಾ ಇರ್ತಾರೆ. ಅಂಥವ್ರಿಗೆ ಬಹಳ ಪೆಟ್ಟು ಬೀಳ್ತಾ ಇತ್ತು. ಹಾಗಾಗಿ ಇದೆಲ್ಲ ಆಕ್ರೋಶವನ್ನ ಮನಗಂಡಂತಹ ಸಿಎಂ ಸಿದ್ದರಾಮಯ್ಯನವರು ಈಗ ಸದ್ಯಕ್ಕೆ ಮೆಟ್ರೋ ದರ ಏರಿಕೆ ಏನಾಗಿತ್ತು ಅದನ್ನ ಇಳಿಕೆ ಮಾಡಿ ಅಂತ ಸೂಚನೆ ಕೊಟ್ಟಿದ್ದಾರೆ. ಅದರಂತೆಯೇ ಈಗ ಮೊದಲು ಯಾವ ದರ ಇತ್ತು ಅದೇ ದರದಲ್ಲಿ ಎಲ್ಲ ಮೆಟ್ರೋ ಪ್ರಯಾಣಿಕರು ಕೂಡ ಪ್ರಯಾಣವನ್ನ ಮಾಡಬಹುದು. ಈಗ ಇಳಿಮುಖ ಕಂಡು ಬರ್ತಾ ಇತ್ತು. ಈ ರೀತಿ ಮೆಟ್ರೋ ದರ ಏರಿಕೆ ಆದರೆ ಹೆಂಗೆ ಹೋಗೋದು ಅಂತ. ಇತ್ತೀಚೆಗಷ್ಟೇ ಬಸ್ ದರ ಟಿಕೆಟ್ ದರವನ್ನು ಕೂಡ ಏರಿಕೆ ಮಾಡಿದ್ರು. ಆಗಲೂ ಇದೇ ರೀತಿ ಆಕ್ರೋಶ ಇತ್ತು. ಹೋಗ್ಲಿ ಬಿಡು, ಅಟ್ಲೀಸ್ಟ್ ಬಸ್ ದರ ಏರಿಕೆ ಆಗಿದೆ, ಮೆಟ್ರೋಗಾದ್ರೂ ಹೋಗೋಣ ಅಂತ ಮೆಟ್ರೋ ಮೇಲೆ ಡಿಪೆಂಡ್ ಆಗಿದ್ರು. ಅಲ್ಲಿಂದ ಇಲ್ಲಿಗೆ ಪ್ರಯಾಣಿಕರು ಶಿಫ್ಟ್ ಆಗಿದ್ರು. ಬಟ್ ಈಗ ಮೆಟ್ರೋ ಬೆಲೆಯ ದರ ಕೂಡ ಏರಿಕೆ ಆಗಿದ್ರಿಂದ ಅಲ್ಲೂ ಇಲ್ಲ ಇಲ್ಲೂ ಇಲ್ಲ, ಏನು ಮಾಡೋದು ಅನ್ನುವಂಥ ಕನ್ಫ್ಯೂಷನ್ ಇತ್ತು. ಮನೇಲೇ ಇದ್ದಂಥ ಖಾಸಗಿ ವಾಹನಗಳನ್ನ ಬಳಸೋದಿರ್ಬೋದು ಅಥವಾ ಈ ಊಬರ್ ಅಂದರೆ ಒಂದಷ್ಟು 2 ವೀಲರನ್ನು ಬಳಕೆ ಮಾಡೋದು ಇದು ಹೆಚ್ಚಾಗ್ತಾ ಇತ್ತು. ಹಾಗಾಗಿ ಈಗ ಸದ್ಯಕ್ಕೆ ಮೆಟ್ರೋ ದರವನ್ನು ಇಳಿಕೆ ಮಾಡಿ ಅಂತ ಸಿದ್ದರಾಮಯ್ಯನವರು ಸೂಚನೆಯನ್ನು ಕೊಟ್ಟಿರುವಂಥದ್ದು. ಮತ್ತಷ್ಟು ಮಾಹಿತಿ ಕೊಡ್ತಾರೆ ಪ್ರತಿನಿಧಿ ಗಣೇಶ್ ಹೆಗ್ಡೆ. ಗಣೇಶ್, ಈಗಾಗಲೇ ಸಿಎಂ ಸಿದ್ದರಾಮಯ್ಯನವರು ಜನರ ಪ್ರಯಾಣಿಕರ ಆಕ್ರೋಶಕ್ಕೆ ಎಚ್ಚೆತ್ಕೊಂಡು ಈ ರೀತಿಯಾಗಿ ನಿರ್ಧಾರವನ್ನ ತೆಗೆದುಕೊಂಡ್ರ ಅಂದ್ರೆ ಮೊದಲು ಏನ್ ದರ ಇತ್ತು ಅದೇ ದರನೇ ಕಂಟಿನ್ಯೂ ಆಗುತ್ತಾ ಈಗ ಮೆಟ್ರೋದಲ್ಲಿ? ಸೋಕೆ ಮುಖ್ಯವಾಗಿ ಕಳೆದ 3-4 ದಿನಗಳ ಒಂದು ವಾರಗಳಿಂದ ಮೆಟ್ರೋ ದರ ಏರಿಕೆ ಏನಿದೆ, ನಮ್ಮ ಮೆಟ್ರೋ ಪ್ರಯಾಣ ದರ ಏರಿಕೆ ಏನಿದೆ ಸಹಜವಾಗಿ ಪ್ರಯಾಣಿಕರ ಆಕ್ರೋಶಕ್ಕೆ ಅಸಮಾಧಾನ ಕೂಡ ಕಾರಣ ಆಗಿತ್ತು. ಹಲವಾರು ಮಂದಿ ಟ್ವೀಟ್ಗಳ ಮೂಲಕ ಮಾಧ್ಯಮಗಳ ಮೂಲಕ ಪ್ರಯಾಣಿಕರು ಅಸಮಾಧಾನ ಹೊರಹಾಕಿದ್ರು. ಅದ್ರ ಜೊತೆಗೆ ನಿನ್ನೆ ಒಂದೇ ದಿನಕ್ಕೆ 80,000 ಪ್ರಯಾಣಿಕರು ಮೆಟ್ರೋವನ್ನ ತ್ಯಜಿಸಿದ್ರು. ಕಾರಣ ಇಷ್ಟೇ, ದರ ಏರಿಕೆ ಆಗಿದೆ. ನಾವು ಆಟೋ ಅಥವಾ ಬಸ್ಗಳಲ್ಲಿ ಪ್ರಯಾಣ ಮಾಡಿದ್ರೆ ಇದಕ್ಕಿಂತಲೂ ಕಡಿಮೆ ದರ ಬರುತ್ತೆ. ಹಾಗಾಗಿ ನಾವು ಯಾಕೆ ಮೆಟ್ರೋವನ್ನ ಅವಲಂಬಿಸಬೇಕು, ಮೆಟ್ರೋದಲ್ಲಿ ಪ್ರಯಾಣ ಮಾಡ್ಬೇಕು. ನಮ್ಮ ಮಧ್ಯಮ ವರ್ಗದವರಿಗೆ ಇದು ಮೆಟ್ರೋ ಅಲ್ಲ, ಇದು ಶ್ರೀಮಂತರು ಉಳ್ಳವರಿಗೆ ಮಾತ್ರ ಈ ಒಂದು ಮೆಟ್ರೋ. ಹಾಗಾಗಿ ಇಷ್ಟು ದೊಡ್ಡ ಮಟ್ಟದ ದರವನ್ನ ಏರಿಕೆಯನ್ನ ಬಿಎಂಆರ್ಸಿಎಲ್ ಮಾಡಿದೆ ಅನ್ನುವಂತಹ ರೀತಿಯಲ್ಲಿ ಅಸಮಾಧಾನ ಹೊರಹಾಕ್ಬೇಕು. ಇದು ಎಲ್ಲ ಒಂದು ನಿಟ್ಟಿನಲ್ಲಿ ಸರ್ಕಾರ, ಅದರಲ್ಲೂ ಕೂಡ ಸಿಎಂ ಸಿದ್ದರಾಮಯ್ಯನವರು ಇವತ್ತು ಅದಕ್ಕೆ ಸ್ಪಂದಿಸಿದ್ದಾರೆ ಅಂತಾನೆ ಹೇಳ್ಬೋದು. ಇದು ಕೇಂದ್ರ ಹಾಗೂ ರಾಜ್ಯ ಸರ್ಕಾರ ಸಾಮರ್ಥ್ಯದಲ್ಲಿ ಈ ಒಂದು ಯೋಜನೆಯನ್ನ ಬಿಎಂಆರ್ಸಿಎಲ್ ಕಾರ್ಯವಹಿಸಬೇಕಾಗುತ್ತೆ.
ಎರಡು ರಾಜ್ಯಗಳ ಎರಡು ಆಡಳಿತದಿಂದ ಈ ಒಂದು ನಿಗಮ ರನ್ ಆಗ್ತಾ ಇರುತ್ತದೆ. ಹಾಗಾಗಿ ಸ್ವತಃ BMRCL ನ ವ್ಯವಸ್ಥಾಪಕ ನಿರ್ದೇಶಕರಾದ ಮಹೇಶ್ವರ ರಾವ್ ಅವರಿಗೆ ಸೂಚನೆಯನ್ನ ಸಿಎಂ ನೀಡಿದ್ದಾರೆ ಅನ್ನುವಂಥದ್ದು. ಮುಖ್ಯವಾಗಿ ಈಗ ನೀವು ಏರಿಸಿರುವಂತಹ 46% ಏನಿದೆ ಅದನ್ನ ನೀವು ಕಡಿಮೆ ಮಾಡಬೇಕು ಅನ್ನುವಂಥದ್ದು. ಪ್ರಯಾಣಿಕರು ಸಾಕಷ್ಟು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ. ಇಷ್ಟು ಮಟ್ಟದ ದರ ಏರಿಕೆ ಸರಿಯಲ್ಲ ಅನ್ನುವಂತಹ ಅಸಮಾಧಾನ ಹೊರಹಾಕ್ತಾ ಇದ್ದಾರೆ. ಅವರಿಂದಲೇ ಈ ಯೋಜನೆ ಆರಂಭ ಆಗಿರುವಂತದ್ದು, ಅವರಿಗೋಸ್ಕರ ಈ ಯೋಜನೆ ಇರುವಂತದ್ದು. ಅವರು ಪ್ರಶ್ನಿಸುವಂತ ಹಕ್ಕು ಅವರಿಗಿದೆ. ಹಾಗಾಗಿ ಅದನ್ನ ನಾವು ಕನ್ಸಿಡರ್ ಮಾಡ್ಬೇಕಾದದ್ದು ಕೂಡ ನಮ್ಮ ಕರ್ತವ್ಯವಿದೆ, ನಮ್ಮ ಜವಾಬ್ದಾರಿ ಇದೆ. ಹಾಗಾಗಿ ನೀವು ಮತ್ತೆ ದರವನ್ನ ಮರುಪರಿಶೀಲನೆ ಮಾಡಿ ಒಂದು ಹಂತದಲ್ಲಿ, ಅಂತಂದ್ರೆ ಅವಶ್ಯಕತೆ ಇರುವಂತಹ ರೂಟ್ ನಲ್ಲಿ ದರವನ್ನ ಏರಿಕೆ ಮಾಡಿ, ಅವಶ್ಯಕತೆ ಇಲ್ಲದ ರೂಟ್ ನಲ್ಲಿ ದರವನ್ನ ಏರಿಸುವಂತಹ ಪ್ರಸ್ತಾವನೆಯನ್ನ ಹಿಂಪಡೆದುಕೊಳ್ಳಿ ಅನ್ನುವಂತಹ ಒಂದು ನಿರ್ದೇಶನವನ್ನ ಸಿಎಂ ಸಿದ್ದರಾಮಯ್ಯನವರು ಸ್ವತಃ BMRCL ನ MD ಮಹೇಶ್ವರ ರಾವ್ ಅವರಿಗೆ ತಿಳಿಸಿರುವಂತದ್ದು. ಇದನ್ನ BMRCL ನ ಆಡಳಿತ ವರ್ಗ ಗಂಭೀರವಾಗಿ ಪರಿಗಣಿಸುತ್ತಾ ಅಥವಾ ಹಾಗೆ ಅದನ್ನ ಕಂಟಿನ್ಯೂ ಮಾಡ್ತಾ ಅನ್ನೋದು ಕೂಡ ಕುತೂಹಲ ಇರುವಂತದ್ದು. ಸದ್ಯದ ಮಟ್ಟಿಗೆ ಮೂಲಗಳ ಮಾಹಿತಿ ಪ್ರಕಾರ ಇವತ್ತು ಅಥವಾ ನಾಳೆ ಕೆಲವೊಂದು ಮಾರ್ಗಗಳೇನಿದೆ ಅಥವಾ ಕೆಲವೊಂದು ಲೈನ್ ಏನಿದೆ, ಹಸಿರು ಮತ್ತೆ ಎಲ್ಲೋ ಈ ತರದೊಂದು ಲೈನ್ಗಳಿದೆ, ಆ ಲೈನ್ ಅಲ್ಲಿ ತಕ್ಕನಾದಂತ ಆ ಲೈನ್ ನಲ್ಲಿ ಆಗುವಂತ ವೆಚ್ಚದ ನೋಡಿಕೊಂಡು ದರವನ್ನ ಏರಿಳಿತವನ್ನು ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಆದ್ರೆ ಅದೆಲ್ಲವೂ ನಿರ್ಧರಿಸಬೇಕಾದಂತದ್ದು ಒಂದು ಸಮಿತಿ ಇದೆ. ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ಪ್ರತಿನಿಧಿಗಳು 3-4 ಜನ ಪ್ರತಿನಿಧಿಗಳು ಇರ್ತಾರೆ. ಅವರು ಈ ಒಂದು ದರವನ್ನ ಪರಿಷ್ಕರಣೆ ಮಾಡುವಂತಹ ಜವಾಬ್ದಾರಿ ಹಾಗೂ ಕರ್ತವ್ಯ ಅವರದ್ದಾಗಿರುತ್ತೆ. ಹಾಗಾಗಿ ಈ ಒಂದು ಅಧಿಕಾರಿಗಳು ಅವರಿಗೆ ಶಿಫಾರಸನ್ನ ಮಾಡ್ಬೋದು ಅಥವಾ ಒಂದು ಲೆಟರ್ ಅನ್ನ ಮೂವ್ ಮಾಡ್ಬೋದು. ಆದ್ರೆ ಅಂತಿಮ ನಿರ್ಧಾರ ಪರಿಷ್ಕರಣಾ ಸಮಿತಿ ಏನಿದೆ ಅದೇ ನಿರ್ಧಾರವನ್ನ ಮಾಡ್ಬೇಕಾಗತ್ತೆ. ಹಾಗಾಗಿ ಅವರಿಗೆ ಈ ಒಂದು ಮಾಹಿತಿಯನ್ನ BMRCL ಅಧಿಕಾರಿಗಳು ಇವತ್ತು ಅಥವಾ ನಾಳೆ ತಿಳಿಸುವಂತದ್ದು ಅಥವಾ ಪತ್ರದ ಮುಖೇನ ಮಾಹಿತಿಯನ್ನ ಅಥವಾ ಜನರ ಆಗ್ರಹ ಸಿಎಂನವರ ಸೂಚನೆಯನ್ನ ಪತ್ರದ ಮುಖೇನ ಅವರ ಗಮನಕ್ಕೆ ತರಬಹುದು. ಅಂತಿಮವಾಗಿ ನಿರ್ಧಾರವನ್ನ ದರ ಪರಿಷ್ಕರಣಾ ಸಮಿತಿನೇ ನಿರ್ಧಾರ ತೆಗೆದುಕೊಳ್ಬೇಕಾಗತ್ತೆ. ಹಾಗಾಗಿ ಮೂಲಗಳ ಮಾಹಿತಿ ಪ್ರಕಾರ ಇವತ್ತು ಅಥವಾ ನಾಳೆ ಕೆಲವೊಂದು ರೂಟಿನ ದರ ಏನಿದೆ ಅದರಲ್ಲಿ ಏರಿಳಿತಗಳಾಗಬಹುದು. ಒಂದು ಲೈನ್ ಅಲ್ಲಿ ಸ್ವಲ್ಪ ದರ ಏರಿಕೆಯನ್ನ ಆಗಿರುವಂತದನ್ನ ಕಂಟಿನ್ಯೂ ಮಾಡಿದ್ರೆ ಇನ್ನೊಂದು ಲೈನ್ಗಳಲ್ಲಿ ದರವನ್ನ ಇಳಿಕೆ ಮಾಡುವಂತಹ ಸಾಧ್ಯತೆಗಳು ಕೂಡ ಗಣೇಶ್, ಈಗ ನೀವು ಹೇಳ್ತಾ ಇದ್ರಿ ಅವಶ್ಯಕತೆ ಇರೋ ಕಡೆ ಓಕೆ ಏರಿಕೆ ಮಾಡಿ, ಇಲ್ಲದೆ ಇರೋ ಕಡೆ ಬೇಡ ಅಂತ ಹೇಳಿದ್ದಾರೆ ಅಂತ. ಅಂದ್ರೆ ಅದು ಯಾವ ರೀತಿಯಾಗಿ ಅಪ್ಲೈ ಆಗುತ್ತೆ ಅಂತ? ಈಗ ದಿನದ ಪಾಸ್ಗೆ 150 ಇತ್ತು, 300 ಏರಿಕೆ ಮಾಡಿದ್ರು. ಈಗ ಮತ್ತೆ ಹಳೆ ದರವನ್ನೇ ಕಂಟಿನ್ಯೂ ಮಾಡಬೇಕು ಅನ್ಕೊಂಡಿದ್ದಾರೆ. ಈಗ ಯಾವ ಲೇನ್ನ ಯಾವ ರೀತಿಯಾಗಿ ಆಧಾರವಾಗಿ ಇಟ್ಕೊಳ್ತಾರೆ? ಅಂದ್ರೆ ಕಿಲೋಮೀಟರ್ ಲೆಕ್ಕದಲ್ಲ, ಏನು ಹೆಂಗ್ ಏರಿಕೆ ಮಾಡ್ತಾರೆ ಅವಶ್ಯಕತೆಗೆ ಅನುಗುಣವಾಗಿ? ಅಂದ್ರೆ ಮುಖ್ಯವಾಗಿ ಈಗ ನಾವು ಮಾರ್ಗಗಳನ್ನು ನೋಡ್ಬೋದು. ಹಳದಿ ಲೈನು, ಯೆಲ್ಲೋ ಲೈನು, ಗ್ರೀನ್ ಲೈನು, ಈ ತರದ್ದು ಒಂದಿಷ್ಟು ಮಾರ್ಗಗಳ ನೇರಳೆ ಮಾರ್ಗ ಏನಿದೆ ಆ ತರದ ಮಾರ್ಗಗಳಿದೆ. ಅಲ್ಲಿ ಒಂದು ಸ್ಲ್ಯಾಬ್ ಅನ್ನ ಅಂದ್ರೆ ರೇಟ್ ಸ್ಲ್ಯಾಬ್ ಅನ್ನ 0ದಿಂದ 2 ಕಿಲೋಮೀಟರ್ಗೆ ಒಂದು ರೇಟು, 2ರಿಂದ 4 ಕಿಲೋಮೀಟರ್ಗೆ ಒಂದು ರೇಟು, 4ರಿಂದ 10 ಕಿಲೋಮೀಟರ್ಗೆ ಒಂದು ರೇಟು, 10ರಿಂದ 20 ಕಿಲೋಮೀಟರ್ಗೆ ಒಂದು ರೇಟು, 20ರಿಂದ 30 ಕಿಲೋಮೀಟರ್ಗೆ ಒಂದು ರೇಟ್ ಅನ್ನ ಮಾಡಿದ್ದಾರೆ. 0ದಿಂದ 2 ಕಿಲೋಮೀಟರ್ಗೆ 10 ರೂಪಾಯಿ ಮಾಡಿದ್ದಾರೆ, 2ರಿಂದ 4 ಕಿಲೋಮೀಟರ್ಗೆ 20 ರೂಪಾಯಿ ಮಾಡಿದ್ದಾರೆ. ಹಾಗೇನೆ 20ರಿಂದ 30 ಕಿಲೋಮೀಟರ್ ಅಥವಾ 30ರಿಂದ ಮೇಲ್ಪಟ್ಟಂತಹ ರೂಟ್ ಇರುತ್ತೆ, ಅದಕ್ಕೆ 90 ರೂಪಾಯಿ ಮಾಡಿದ್ದಾರೆ. ಹಾಗಾಗಿ ಈ ಕೆಲವೊಂದು ಅಂತಂದ್ರೆ ನೀವು ಬೈಯಪ್ಪನಹಳ್ಳಿಯಿಂದ ಏನು ಹೋಗ್ತೀವಿ ಟು ದಿ ಎಂಡ್ ಹೋಗ್ತೀವಿ, ಅಥವಾ ಇಲ್ಲಿಂದ ಚಳಘಟ್ಟದಿಂದ ನಾವು ಬೈಯಪ್ಪನಹಳ್ಳಿಗೆ ಹೋಗ್ತೀವಿ. ಈಗ ಎಂಡ್ ಟು ಎಂಡ್ ಏನ್ ಟ್ರಾವೆಲ್ ಮಾಡ್ತಾರೆ ITBTಗಳ ಕಂಪನಿಯವರು ಅಥವಾ ಬೇರೆ ಬೇರೆ ಕಡೆ 30 ಕಿಲೋಮೀಟರ್ಗಿಂತ ಜಾಸ್ತಿ ಟ್ರಾವೆಲ್ ಮಾಡುವಂತವ್ರು ಇರ್ತಾರೆ. ಆ ಮಾರ್ಗದ ರೇಟ್ ಅನ್ನ ಪರಿಷ್ಕರಣೆ ಮಾಡಬಹುದು, ಇಲ್ಲ ಅದನ್ನ ಅಷ್ಟೇ ರೇಟ್ ಅನ್ನ ಇಡಿಸ್ಕೋಬಹುದು. ಇಲ್ಲವಾದಲ್ಲಿ ಈಗ ನಾವು ಮೆಜೆಸ್ಟಿಕ್ ಇಂದ ರಾಜಾಜಿನಗರ ಹೋಗ್ಬೇಕು, ಮೆಜೆಸ್ಟಿಕ್ ಇಂದ ಶೇಷಾದ್ರಿಪುರಂ ಹೋಗ್ಬೇಕು, ಇಲ್ಲ ನಾವು ಮೆಜೆಸ್ಟಿಕ್ ಇಂದ ನಾಯಂಡಹಳ್ಳಿಗೆ ಹೋಗ್ಬೇಕು ಅಂತ ಇರ್ತೀವಿ. ಆ ಒಂದು 2-3 ಸ್ಟಾಪ್ ಗಳಲ್ಲಿ ಟ್ರಾವೆಲ್ ಮಾಡುವಂತ ಪ್ರಯಾಣಿಕರು ಕೂಡ ಬರ್ಡನ್ ಆಗುವಂತ ಹಿನ್ನೆಲೆಯಲ್ಲಿ ಆ ಒಂದು ದರವನ್ನ ಇಳಿಕೆ ಮಾಡುವಂತ ಸಾಧ್ಯತೆಗಳಿದೆ. ಸಿಎಂ ಹೇಳಿರುವಂತಹ ಅಥವಾ ಸಿಎಂ ನೀಡಿರುವಂತಹ ಸೂಚನೆ ಕೂಡ ಇದೇ ಆಗಿದೆ ಅನ್ನುವಂತಹ ಮಾಹಿತಿಗಳು ಕೂಡ ಈಗ ಲಭ್ಯವಾಗಿರುವಂತದ್ದು. ಆದ್ರೆ ಸ್ಪಷ್ಟವಾಗಿ ಯಾವೆಲ್ಲ ದರಗಳಲ್ಲಿ ಏರಿಕೆ ಆಗುತ್ತೆ ಅಥವಾ ಇದೇ ದರವನ್ನ ಮುಂದುವರಿಸ್ತಾರ, ಇಲ್ಲ ಕಟ್ ರೂಟ್ಗಳಲ್ಲಿ ಇರುವಂತದ್ದನ್ನ ದರವನ್ನ ಪರಿಷ್ಕರಣೆ ಮಾಡಿ ಇಳಿಕೆ ಮಾಡ್ತಾರ ಅನ್ನೋದು ಕೂಡ ಇನ್ನೂ ಸ್ಪಷ್ಟತೆ ಸಿಗ್ಬೇಕಿದೆ. ಸೌಖ್ಯ. ಓಕೆ, ಥ್ಯಾಂಕ್ ಯು ಗಣೇಶ್ ಡೀಟೇಲ್ಸ್ಗೆ.
ಅವಶ್ಯಕತೆಗೆ ಅನುಗುಣವಾಗಿ ನೀವು ಒಂದಷ್ಟು ಏರಿಕೆ ಇಳಿಕೆ ಅದಕ್ಕೆ ಸಂಬಂಧಪಟ್ಟಂತೆ ನೀವೇ ನೋಡ್ಕೊಳ್ಳಿ ಅಂತ ಸಿದ್ದರಾಮಯ್ಯನವ್ರು ಹೇಳಿರೋದು. ಅಂದರೆ ಈಗ 1 ಕಿಲೋಮೀಟ್ರಿಂದ 10 ಕಿಲೋಮೀಟರ್ ಹೋಗ್ತಿರ್ತಾರೆ ಅಥವಾ 20-30, ಅದನ್ನ ಒಂದಷ್ಟು ಕನ್ಸಿಡರ್ ಮಾಡಿಕೊಂಡು ಮಾನದಂಡವನ್ನು ಇಟ್ಕೊಂಡು ಏರಿಕೆ ಬಗ್ಗೆ ಯೋಚನೆ ಮಾಡಿ ಅಂತ. ಸದ್ಯಕ್ಕಂತೂ ದರ ಏರಿಕೆ ಇಲ್ಲ.